ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇವತ್ತಿನ ದಿನಾನೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಕಳ್ಳ ಅಂದ್ರೆ ಕಳ್ಳ ಫುಲ್ ಕಳ್ಳ ಅಲ್ಲ, ಸ್ವಲ್ಪ ಕಳ್ಳ ಇದ್ದೀನಿ ಒಪ್ಕೊಂಡಿದ್ದಾರೆ ಅವರು. ಬಾರ್ಕಲಿಂದ ಅವರಿಗೆ ಓಡಿಸುವ ಅಂತ ಹೇಳಿ ಆ ಉದ್ದೇಶಕ್ಕೋಸ್ಕರ ಕೈಯಲ್ಲಿ ಇಟ್ಕೊಂಡು ನಾನು ಹೋಗ್ತಾ ಇರೋದು. ನಿಜವಾಗ್ಲೂ SC ST ಗಳಿಗೆ ದಲಿತರಿಗೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅನ್ನೋ ಮನ್ಸಿದ್ರೆ ಈ ತರ ಎಲ್ಲ ಸೈಟ್ಗಳನ್ನೆಲ್ಲ ಹೊಡ್ಕೊಂಡು ತಿಂತಾ ಇರ್ಲಿಲ್ಲ. ಹೆದರಿಕೆ ಉಂಟಾಗಿದೆ. ನಾವು ಈಗ ಮೂಢ ಹಗರಣದ ಬಗ್ಗೆ ಎಲ್ರಿಗೂ ಜನರಿಗೆ ಗೊತ್ತಾಗಿದೆ. ಅದಕ್ಕೆ ಅದನ್ನ ಮುಚ್ಚಾಕೋದಿಕ್ಕೆ ದೇ ಸ್ಟಾರ್ಟೆಡ್ ಜನ ಆಂದೋಲನ. ಕಿಂಚಿತ್ತಾದ್ರೂ ನಾಚಿಕೆ ಮಾನ ಮರ್ಯಾದೆ ಅಂತ ಇದ್ರೆ ಸಿದ್ದರಾಮಯ್ಯ ಅವರು ಒಂದು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅನ್ನೋದು ನಾನು ಕೇಳ್ಕೊತೀನಿ. 10 ರೂಪಾಯಿ ತಗೊಂಡಿಲ್ಲ, 1 ರೂಪಾಯಿ ತಗೊಂಡಿದ್ದೀನಿ. ಕಳ್ಳನೇ, ಆದ್ರೆ ನಾನು ದೊಡ್ಡ ಕಳ್ಳ ಅಲ್ಲ ಅಂತ ಅವರು ಪ್ರೂವ್ ಮಾಡ್ತಾ ಇದ್ದಾರೆ. ಆದ್ರೆ ಜನ ಅವರು ಬಿಡ್ತಾ ಇಲ್ಲ. ಕಳ್ಳ ಇದೆಯಾ ಕೆಳಗೆ ಇಳಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪಕ್ಷದಲ್ಲೇ ಅನ್ಯಾಯ ಆಗ್ತಿದೆ, ಯಾರು ಕೇಳೋರಿಲ್ವಲ್ಲ. ಯಾಕೆ ಅವರೆಲ್ಲ ದಲಿತರಲ್ವಾ? ಹಂಗದೆಲ್ಲ ಬಾಯಿಗೆ ಫೆವಿಕಾಲ್ ಹಾಕೊಂಡು ಇಟ್ಬಿಡ್ತಾರ. ದಲಿತರದ ಹಣ ಇವ್ರದ್ದು ಹಣ ಲೂಟಿ ಮಾಡಿ ಹೈದರಾಬಾದ್ ಅಲ್ಲಿ ತೆಲಂಗಾಣದಲ್ಲಿ ಚುನಾವಣೆಗೆ ಇಲ್ಲಿಂದ ಹಣ ಅಲ್ಲಿ ಸಪ್ಲೈ ಆಗಿ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಸರ್, ರೆಸ್ಪಾನ್ಸು ಏನು? ನಾವು ಬೆಂಗಳೂರಿಂದ 3ನೇ ತಾರೀಕು ನಮ್ಮ ಪಾದಯಾತ್ರೆ ಮೈಸೂರು ಚಲೋನ ಪ್ರಾರಂಭ ಮಾಡಿದ್ವಿ. ಅವತ್ತಿಂದ ಇಲ್ಲಿವರೆಗೂ ನಮ್ಮ BJP ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ಹೆಂಗೆ ಜನಸಾಗರ ಹರಿದು ಬರ್ತಿದೆ ಅಂತ ನೀವೆಲ್ಲರೂ ನೋಡ್ತಾನೆ ಇದ್ದೀರಾ. ಇವಾಗ ಈ ಕಾಂಗ್ರೆಸ್ ಸರ್ಕಾರದವರಿಗೆ ಭಯ ಬಂದಿರಬೇಕು, ನಮ್ಮ ಶಕ್ತಿ ಏನಂತ ಈಗ ತಿಳಿದಿರ್ಬೇಕು ಅವರಿಗೆ ಅಂತ ಅನ್ಕೋತೀನಿ. ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇವತ್ತಿನ ದಿನಾನೇ ರಾಜೀನಾಮೆ ಕೊಟ್ಟು ಹೋಗಬೇಕು. ಸುಮ್ಮನೆ ಮಾತಿಗೆ ಅವರು ನಾನು ಆ ಥರ ನಾಯಕರು ಅಹಿಂದ ನಾಯಕ ಅಂತ ಹೇಳ್ಕೊಂಡು ಓಡಾಡೋದಲ್ಲ. ಏನು ಇದುವರೆಗೂ SC ST ಗಳಿಗಾಗಲಿ ದಲಿತರಿಗೆ ಯಾರಿಗೆ ಏನು ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ? ಸುಮ್ಮನೆ ಹೆಸರಿಗಿಂದೆ ಜನರನ್ನ ಅವ್ರನ್ನ ಲೀಡರ್ಸ್ನ ಹಾಕೊಂಡು ಓಡಾಡೋದಲ್ಲ. ನಿಜವಾಗ್ಲೂ SC ST ಗಳಿಗೆ ದಲಿತರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸಿದ್ದಿದ್ರೆ ಈ ಥರ ಎಲ್ಲ ಸೈಟ್ಗಳನ್ನೆಲ್ಲ ಹೊಡ್ಕೊಂಡು ತಿಂತಾ ಇರಲಿಲ್ಲ. ನೋಡಿ, ಇವಾಗ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಮಾತಾಡ್ತಾರೆ SC ST ಗಳ ಬಗ್ಗೆ, ಆಮೇಲೆ ನಮ್ಮ ದಲಿತರು ಹಾಗೆ ಹೀಗೆ ಅಂತ. ಸಿದ್ದರಾಮಯ್ಯ ಅವ್ರಿಗೆ ನಿಜವಾಗ್ಲೂ ಏನಾದರೂ ಸ್ವಲ್ಪ ಜನಗಳ ಮೇಲೆ ಒಂದು ಆಸಕ್ತಿ ಇದ್ರೆ, ಹಿತಾಸಕ್ತಿ ಇದ್ರೆ ಇವತ್ತೇ ಅವರು ರಾಜೀನಾಮೆ ಕೊಡಬೇಕು. ನಾವೇನು 3ನೇ ತಾರೀಕಿಂದ ಪಾದಯಾತ್ರೆನ ಮೈಸೂರು ಚಲೋನ ಹಮ್ಮಿಕೊಂಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಕಾರ್ಯಕರ್ತರು ನಾವು ಏನು ನಮ್ಮ ನಾಯಕರುಗಳೆಲ್ಲ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತು ಎಲ್ಲರಿಗೂ ಸಹ ಭಯ ಶುರುವಾಗಿದೆ. ಈ ಒಂದು ಭಯ ನಾವು ಕೊನೆವರೆಗೂ ಸಹ ರಾಜೀನಾಮೆ ಯಾವಾಗ ಸಿದ್ದರಾಮಯ್ಯ ಅವ್ರು ಕೊಡ್ತಾರೆ ಅಲ್ಲಿವರೆಗೂ ಸಹ ನಾವು ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅವ್ರು ಕೊಡಲೇಬೇಕು ರಾಜೀನಾಮೆ. ಒಂದು ಸ್ವಲ್ಪನಾದರೂ ಕಿಂಚಿತ್ತಾದರೂ ನಾಚಿಕೆ ಮಾನ ಮರ್ಯಾದೆ ಅಂತ ಇದ್ದರೆ ಸಿದ್ದರಾಮಯ್ಯ ಅವರು ಒಂದು ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನೋದು ನಾನು ಕೇಳ್ಕೊತೀನಿ. ಹಾಗಾದರೆ ಈಗ JDS ಕಾರ್ಯಕರ್ತರುಗಳು ಮಾಡಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರಲ್ಲ, ಹಾಗಾದರೆ ಕಾಂಗ್ರೆಸ್ ಅವ್ರು ಇವ್ರು ಮಾಡಿರೋದು ನಿಜ ತಾನೇ? ಹಂಗಾದ್ರೆ ಈಗ ನಿಮ್ಮೆಲ್ಲ ನಾವು ಆರೋಪ ಮಾಡ್ತಾ ಇರೋದು ನೀವೇ ತಿರ್ಗಾ ನಮ್ಗೆ ಹೇಳ್ತಾ ಇದ್ದೀರಾ? ಹೌದು, ಎಲ್ಲನೂ ತನಿಖೆ ಆಗಬೇಕು. ಯಾರು ತಪ್ಪಿಸ್ತಸ್ಥರೋ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗೇ ಆಗುತ್ತೆ. ಈಗಿರ್ಬೇಕಾದ್ರೆ ನೀವು ಯಾಕೆ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಂಡು ನೋಡ್ಕೊತಾನೆ ಅನ್ನೋ ಥರ ನೋಡ್ಕೊತಾ ಇದ್ದೀರಾ? ಈಗ ನೀವೇನು ತಪ್ಪು ಮಾಡಿಲ್ವಾ? ಹಾಗಾದರೆ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಮೇಲೆ ಯಾಕೆ ಹೇಳ್ತೀರಾ? ತನಿಖೆ ಮಾಡಿಸಿ, ಅದೇನಿದೆ ಅಂತ ಹೊರಗೆ ಬರಲಿ. ಯಾರಾದರೂ ಇರಲಿ, ಅದು ಎಂಥವರೇ ಆಗಿರಲಿ, ಯಾವತ್ತೇ ಆಗಲಿ ನಮ್ಮ ದಲಿತರ ಹಿತರಕ್ಷಣೆಗೋಸ್ಕರ ಇವರು ಬದುಕಬೇಕು. ಹೌದು, SC ST ಗೆ ಅಂತ ಇಟ್ಟಿರುವಂಥ ಹಣಗಳನ್ನು ಯಾವುದೇ ಕಾರಣಕ್ಕೂ ಅದು ಸ್ಪೆಷಲ್ ಫಂಡ್. ಆ ಸ್ಪೆಷಲ್ ಫಂಡನ್ನು ಕೇವಲ SC ST ಗಳಿಗೆ ಮಾತ್ರ ಅದನ್ನು ಉಪಯೋಗಿಸ್ಕೊಬೇಕು. ಬೇರೆ ಯಾರಿಗೂ ಸಹ ಅದನ್ನ ಉಪಯೋಗಿಸುವಂಥದ್ದು ಎಲ್ಲೂ ಸಹ ಇಲ್ಲ, ಕಾನೂನಲ್ಲೂ ಸಹ ಇಲ್ಲ. ಅದನ್ನ ಯಾರು ಉಪಯೋಗಿಸೋಗೂ ಇಲ್ಲ. ಕೇವಲ ದಲಿತರ ಉದ್ಧಾರಕ್ಕಾಗಿ ಮಾತ್ರ ಇವರು ಯೂಸ್ ಮಾಡ್ಕೋಬೇಕು. ಇದನ್ನ ಎಲ್ಲ ಜನಗಳಿಗೂ ಈ ಗ್ಯಾರಂಟಿ ಮುಖಾಂತರ ಕೊಟ್ಟಿದಾರಲ್ಲ, ಯಾರಿಗೆ ಕೇಳಿ ಇವ್ರು ಕೊಟ್ಟಿದ್ದಾರೆ? ಇವ್ರಿಗೆ ಯಾರಾದರೂ ಕೇಳಿದ್ರಾ? ನೋಡಿ, ಅದೇ ಏನಾದರೂ ಬೇರೆ ಪಕ್ಷದವ್ರು ಮಾಡಿದರೆ ಮಾತ್ರ ಅವಾಗೆಲ್ಲ ಆ ಥರ ನಮಗೆ ದಲಿತರಿಗೆ ಅನ್ಯಾಯ ಆಗ್ತಿದೆ, ಈಗ ಆಗ್ತಿದೆ ಅಂತ ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ. ಈಗ ಅವ್ರ ಪಕ್ಷದಲ್ಲೇ ಅನ್ಯಾಯ ಆಗ್ತಿದೆ, ಯಾರು ಕೇಳೋರಿಲ್ವಲ್ಲ. ಯಾಕೆ ಅವರೆಲ್ಲ ದಲಿತರಲ್ವಾ? ಹಂಗಾದ್ರೆಲ್ಲ ಬಾಯಿಗೆ ಫೆವಿಕಾಲ್ ಹಾಕೊಂಡು ಇಟ್ಬಿಡ್ತಾರ? ಈ ಥರ ಒಂದು ಪರಿಸ್ಥಿತಿ ಇರೋದು. ಯಾರೇ ಆಗಲಿ ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಒಗ್ಗೂಡಿ ಈ ಒಂದು ಧ್ವನಿನ ಎತ್ತಬೇಕು. ಅವಾಗಲೇ ತಾನೇ ಅವರು ನಿಜವಾದ ಒಂದು ನಾಯಕ ಆಗೋಕ್ಕೆ ಸಾಧ್ಯ. ನೋಡಿ, ಕೆಲವೊಂದು ಏನಾದರೂ ಆರೋಪ ಮಾಡಬೇಕು ಅಂತ ಹೇಳಿದ್ರೆ ಆ ಕೃತ್ಯ ಆಗೇ ಇದೆ ಅಂತ ಏನಲ್ಲ. ಈಗ ಒಂದು ಅಫೆನ್ಸ್ ಆಗಿದೆ ಅಂತ ಹೇಳಿದ್ರೆ ಪ್ರೈಮಾ ಫೇಸಿಯಾ ಏನು ಹೇಳುತ್ತೆ? ಮೇಲ್ನೋಟಕ್ಕೆ ನಮಗೆ ಅದು ಹೌದು ಅನ್ನಿಸ್ಬೇಕು. ಈ ಥರ ಒಂದು ಕೆಲವು ವಿಚಾರಗಳನ್ನು ನಾವು ತಿಳ್ಕೊಬೇಕು. ಆ್ಯಸ್ ಅವರು ಅಡ್ವೊಕೇಟ್ ಇದ್ದಾರೆ, ಅವರೇನು ಅನ್ಎಜುಕೇಟೆಡ್ ಅಲ್ಲ. ಅವ್ರಿಗೂ ಗೊತ್ತಿದೆ ಯಾವ ಪೋಕ್ಸೋ ಆ್ಯಕ್ಟ್ ಯಾವ್ದು ಅಟ್ರಾಕ್ಟ್ ಆಗುತ್ತೆ, ಯಾವ್ದು ಅಟ್ರಾಕ್ಟ್ ಆಗಲ್ಲ ಅಂತ, ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಇಲ್ಲಿ ಇವರು ಏನು ನಮ್ಮ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ, ಅವ್ರ ಬಗ್ಗೆ ಅವ್ರಿಗೆ ಹೇಳೋವಷ್ಟು ನೈತಿಕತೆ ಇಲ್ಲ, ಅವ್ರಿಗೆ ಅರ್ಹತೆ ಕೂಡ ಇಲ್ಲ. ಖಂಡಿತವಾಗ್ಲೂ ಎದುರ್ಕೊಳ್ಳಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ನೀವು ನೋಡ್ತಾ ಇದ್ದೀರಾ ಜನಸಾಗರ ಹೆಂಗೆ ಹರಿದು ಬರ್ತಾ ಇದೆ ಅಂತ.
ಈಗೇನು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಏನು JDS ಕಾರ್ಯಕರ್ತರು ಹೇಗೆ ಜನಸಾಗರ ಹರಿದು ಬರ್ತಾ ಇದೆ ಅಂತ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ದೇಶದಲ್ಲೂ ಸಹ ಇದೊಂದು ಸಂಚಲನ ಮೂಡಿಸಿದೆ. ಈ ಒಂದು ಏನು ನಮ್ಮ ಹೋರಾಟದಿಂದ ನಾವು ಮೈಸೂರಿಗೆ ತಲುಪುವಷ್ಟರಲ್ಲೇ ಈ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಇದು ಮಾತ್ರ ಪರಿಣಾಮ ಚೆನ್ನಾಗಿರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Every public is taking part in this ಪಾದಯಾತ್ರೆ because they know what has happened at the Muda. ಇದು ಎಷ್ಟು ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಎಂಬುದು ಗೊತ್ತಾಗ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ತನಕ ನಾವು ಇದನ್ನು ಅದ್ರ ಬಗ್ಗೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಇಷ್ಟೊಂದು ದೊಡ್ಡ ಹಗರಣ ಆದಾಗ ಎಲ್ರಿಗೂ ಗೊತ್ತಿದೆ. ಲಾಟ್ ಆಫ್ ಪಬ್ಲಿಕ್ ಟೇಕಿಂಗ್ ಪಾರ್ಟ್ ಇನ್ ದಿಸ್. ಯು ಕ್ಯಾನ್ ಸಿ ಇಟ್ like how much the public is taking part in every constituency as we walk forward. ನಿಮಗೆ ಗೊತ್ತಿದೆ, ನೀವೇ ಮೀಡಿಯಾದವರೆಷ್ಟು ನೋಡ್ತಾ ಇದ್ದೀರಾ. ಅವರು ಎಲ್ಲರೂ ದೇ ಆಲ್ ಆರ್ ಟೇಕಿಂಗ್ ಪಾರ್ಟ್. ಆಲ್ ದ ಕಾರ್ಯಕರ್ತಾಸ್ ಆಫ್ ದ JDS and BJP both are walking along in the Padayatra against the Muda Hagarana. Is started Janandolan just because we are doing the Padayatra. They have started the Janandolan. ಹೆದರಿಕೆ ಉಂಟಾಗಿದೆ. ನಾವು ಈಗ ಮೂಡ ಹಗರಣದ ಬಗ್ಗೆ ಎಲ್ರಿಗೂ ಜನರಿಗೆ ಗೊತ್ತಾಗಿದೆ. ಅದಕ್ಕೆ ಅದನ್ನ ಮುಚ್ಚಾಕೋದಿಕ್ಕೆ ದೇ ಆರ್ ಸ್ಟಾರ್ಟೆಡ್ ದ ಜನಾಂದೋಲನ್. ಹೌದು, ಖಂಡಿತವಾಗಿ ಅದೇ ಥರ ಮಾಡ್ತಾ ಇದ್ದಾರೆ ಅವರು. ಇಲ್ಲಾಂದರೆ ನಾವು ಯಾವಾಗ ಪಾದಯಾತ್ರೆ ಶುರು ಮಾಡಿದ್ವು ಆವಾಗಲೇ ಅವ್ರು ಜನಾಂದೋಲನ್ ಶುರು ಮಾಡಿದ್ದಾರೆ, ನೀವೇ ನೋಡಿದ್ದೀರಾ. ಸೊ ಅವ್ರಿಗೇನಾದರೂ ಹೆದರಿಕೆ ಇಲ್ಲ ಅಂದರೆ ಯಾಕೆ ಜನಾಂದೋಲನ್ ಮಾಡಬೇಕಾಗಿತ್ತು? ಎಷ್ಟೊಂದು ಹೆಣ್ಮಕ್ಳು, ದ ಲಾಟ್ ಆಫ್ ಲೇಡೀಸ್ ಟೇಕಿಂಗ್ ಪಾರ್ಟ್, ಲಾಟ್ ಆಫ್ ಯಂಗ್ ವಿಮೆನ್ ಆರ್ ಟೇಕಿಂಗ್ ಪಾರ್ಟ್. ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಬೆಂಗಳೂರಿಂದ ಬಂದಿದ್ದಾರೆ. ಟಿಲ್ ಮೈಸೂರು ದೆಲ್ ಬಿ ಲಾಟ್ ಆಫ್ ಪೀಪಲ್ ಟೇಕಿಂಗ್ ಪಾರ್ಟ್ ಇನ್ ಎವ್ರಿ ಕಾನ್ಸ್ಟಿಟ್ಯೂನ್ಸಿ. ದೆಲ್ ಬಿ ಮೋರ್ ಆಫ್ ಕ್ರೌಡ್ ಆ್ಯಡಿಂಗ್ ಇಟ್ ಅಪ್. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಜನ ಬೆಂಬಲ ಹೇಗಿದೆ ಅಂತ. ಫಸ್ಟಿಂದ ಇವತ್ತು 5th ಡೇವರೆಗೂ ಹೇಗಿದೆ ಅಂತ. ಸೊ ಹಾಗಾಗಿ ಇವತ್ತು ನಮ್ಮ ಮಂಡ್ಯದಲ್ಲಿ ಸಭೆ ಆಯಿತು. ಸಭೆಯಲ್ಲಿ ನಮಗೆ ಎಲ್ಲರೂ ರೈತ ಮುಖಂಡರು ಎಲ್ಲ ಬಾರ್ಕುಲ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯ ಕಳ್ಳ ಅಂದರೆ ಫುಲ್ ಕಳ್ಳ ಅಲ್ಲ, ಸ್ವಲ್ಪ ಕಳ್ಳ ಇದ್ದೀನಿ ಒಪ್ಕೊಂಡಿದ್ದಾರೆ ಅವರು. ಸೊ ಹಾಗಾಗಿ ಎಲ್ಲ ಜನತೆಗಳು ಬಾರ್ಕುಲಿಂದ ಅವರಿಗೆ ಓಡಿಸುವ ಅಂತ ಹೇಳಿ ಆ ಉದ್ದೇಶಕ್ಕೋಸ್ಕರ ಕೈಯಲ್ಲಿ ಇಟ್ಕೊಂಡು ನಾನು ಹೋಗ್ತಾ ಇರೋದು. ಅವ್ರು ಹೇಳ್ತಾ ಇರೋದು ನಾನು ದೊಡ್ಡ ಕಳ್ಳ ಅಲ್ಲ, ಸಣ್ಣ ಕಳ್ಳ ಇದ್ದೀನಿ, ಆದರೆ ಸಣ್ಣ ಕಳ್ಳ. 10 ರೂಪಾಯಿ ತಗೊಂಡಿಲ್ಲ, 1 ರೂಪಾಯಿ ತಗೊಂಡಿದ್ದೀನಿ. ಕಳ್ಳನೇ, ಆದರೆ ನಾನು ದೊಡ್ಡ ಕಳ್ಳ ಅಲ್ಲ ಅಂತ ಅವರು ಪ್ರೂವ್ ಮಾಡ್ತಾ ಇದ್ದಾರೆ. ಆದರೆ ಜನ ಅವರು ಬಿಡ್ತಾ ಇಲ್ಲ. ಕಳ್ಳ ಇದೆಯಾ ಕೆಳಗೆ ಇಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಬಿಡ್ತಾ ಇಲ್ಲ. ಈಗ ನಮ್ಮ ಮೈಸೂರಲ್ಲಿ ದೊಡ್ಡ ಸಭೆ ಆಗುವಾಗ ಅವ್ರಿಗೆ ಗೊತ್ತಾಗುತ್ತೆ, ಸುಮಾರು 1.5 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ. ಸುಮಾರು 1.5 ಲಕ್ಷ ಜನಕ್ಕಿಂತ ಜಾಸ್ತಿ. ಭಯ ಅಲ್ಲ ಅವರು, ಭಯ ಪಟ್ಟಿದ್ದಾರೆ ಅವರು. ಆದರೆ ಕಳ್ಳ ಇಲ್ಲ, ಸ್ವಲ್ಪ ಕಳ್ಳ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಅದನ್ನು ಕಳ್ಳ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಅವರು ಅಷ್ಟು ಜನ ಸೇರಿಸ್ತಾ ಇರಬಹುದು ನನ್ನ ಅನಿಸಿಕೆ. ಬಟ್ ಆದರೆ ನಾವು 1.5 ಲಕ್ಷ ಕೇಳ್ತೀವಿ, ಆದರೆ ಹೇಳಿದ್ದು ನಾವು ಬರೀ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಸಂಖ್ಯೆ, ಆದರೆ ಅಲ್ಲಿ ಸೇರ್ತಾ ಇರೋದು ಅದಕ್ಕಿಂತ ಅಧಿಕ ಪ್ರಮಾಣದ ಜನ ಜಾಸ್ತಿ. ಏನೂ ತಗೊಂಡಿಲ್ಲ. ಯಾರೋ ಮಹಿಳೆಯರೆಲ್ಲ ತಗೊಂಡಿದ್ದಾರೆ ಅಂತ ಹೇಳ್ತಾರೆ, ಓನ್ಲಿ ಫಾರ್ ಒಂದೇ ಟೈಮ್ ತಗೊಂಡಿದ್ದಾರೆ, ಮಿಕ್ಕಿ ಟೈಮ್ ಬರ್ತಾನೆ ಇಲ್ಲ. ಇನ್ನು ಅವ್ರದ್ದೇ ಕೂಡ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಪ್ರತಿಯೊಂದು ಬಿಲ್ ಕೂಡ ಜಾಸ್ತಿ ಮಾಡಿದ್ದಾರೆ. ಯಾವುದು ಏನಿಲ್ಲ, ಅವರಿಗೆ ಸವಲತ್ತು ಸಿಗ್ತಾ ಇಲ್ಲ. ಹೇಳಿದ್ದು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದು, ಬರೀ ಓನ್ಲಿ ಫಾರ್ ಓಟಿಗೋಸ್ಕರ ಮಾಡಿದ್ದು, ಅಧಿಕಾರಗೋಸ್ಕರ ಮಾಡಿದ್ದು. ಆದರೆ ಆ ಅಧಿಕಾರ ಪ್ರಾಮಿಸ್ ಆ ಜನರಿಗೆ ಏನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಪ್ರಕಾರ ಇವ್ರು ನಡ್ಸ್ಕೊಂಡು ಹೋಗ್ತಾ ಇಲ್ಲ. ಬರೀ ಮೋಸ, ಸುಳ್ಳು, ಬರೀ ಬಡವರದು ದುಡ್ಡು ಕಿತ್ಕೊಳ್ಳೋದು, ಅವ್ರದ್ದು ಎಲ್ಲ ಇರುವಂತಹ ಎಲ್ಲ ಕಿತ್ಕೊಂಡು ಆಸೆ ತೋರಿಸಿ ಅವರಿಗೆಲ್ಲ ಮೋಸ ಮಾಡಿದ್ದಾರೆ ಈ ಸರ್ಕಾರ. 100 ಇಲ್ಲ 200% ಅವ್ರು ಕೊಡ್ತಾರೆ, ಕೊಡಲೇಬೇಕು. ಅವರು ಕಳ್ಳ ಇದ್ದಾರೆ, ಸಣ್ಣ ಕಳ್ಳ ಇದ್ದಾರೆ. ಅವರ ಪ್ರಕಾರದಲ್ಲಿ ಸಣ್ಣ ಕಳ್ಳ, ಆದರೆ ರಾಜೀನಾಮೆ ಕೊಡಲೇಬೇಕು ಅವರು. ಆದರೆ ದಲಿತರದು ಕಿತ್ಕೊಂಡು ಯಾರು ತಗೊಂಡಿಲ್ಲ. ಇವರು ದಲಿತರದ್ದು ಕಿತ್ಕೊಂಡು ಮಾಡ್ತಾ ಇರೋದು. ನಾವು ಯಾರು BJP ಆಗಲಿ JDS ಅಲ್ಲಿ ದಲಿತರು ಕಿತ್ಕೊಂಡು ಯಾರೂ ಮಾಡಿಲ್ಲ. ತುಂಬ ಅನ್ಯಾಯ ಮಾಡಿದ್ದಾರೆ. ವಾಲ್ಮೀಕಿ ನಾಯಕಿದು ಎಷ್ಟೊಂದು ಅವರಿಗೆ ಹಣ ಸೇರಬೇಕಾಗಿತ್ತು. 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಗ್ಯಾರಂಟಿ ಕೊಡ್ತೀನಿ ಅಂತ, ಏನು 5 ಸ್ಕೀಮ್ ಗ್ಯಾರಂಟಿ ಕೊಡ್ತೀನಿ ಅಂತ ಏನು ಹೇಳಿದ್ದಾರೆ, ಅದನ್ನು ಇವರಿಗೆ ಮಹಿಳೆಯರಿಗೆ ಏನೂ ಸಿಕ್ಕಿಲ್ಲ. ಅದನ್ನು ಇವರೇ ಅಧಿಕಾರಿಗಳನ್ನು ತಗೊಂಡು ಮೋಸ ಮಾಡಿ ಇವರು ದುರುಪಯೋಗ, ಹೈದರಾಬಾದಲ್ಲಿ ಚುನಾವಣೆಗೆ ಈ ಹಣವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ದಲಿತರದ ಹಣ ಇವ್ರದ್ದು ಹಣ ಲೂಟಿ ಮಾಡಿ ಹೈದರಾಬಾದಲ್ಲಿ ತೆಲಂಗಾಣದಲ್ಲಿ ಚುನಾವಣೆಗೆ ಇಲ್ಲಿಂದ ಹಣ ಅಲ್ಲಿ ಸಪ್ಲೈ ಆಗಿ ಅಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇವತ್ತು 5ನೇ ದಿವಸ ನಾನು ಕಂಟಿನ್ಯೂಸ್ಲಿ ಬ್ಯಾಂಗ್ಳೂರಿಂದ
ನಡೀತಾ ಬರ್ತಾ ಇದ್ದೀನಿ. ನಾನು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಸೇರ್ತಾರಂತ. ನಿಜವಾಗ್ಲೂ ಜನರೇ ನಮಗೆ ಹೇಳ್ತಾ ಇದ್ದಾರೆ, ನಮಗೆ ಮೋಸ ಮಾಡಿ ಇವರು ಸರ್ಕಾರ ಬಂದು ಏನೋ ನಮ್ಮ ದಲಿತರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು ಇವರಿಗೆ ವೋಟ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಜನ. ಆದರೆ ಈ ಥರ ಮೋಸ ಮಾಡ್ತಾರಂತ ಕಾಂಗ್ರೆಸ್ ಪಕ್ಷದವ್ರು ನಾನು ಅಂದ್ಕೊಂಡೇ ಇಲ್ಲ. ಆದರೆ ನಮ್ಮ BJPನೇ ಒಳ್ಳೆಯದು, JDS ಕೂಡ ನಮ್ಮ ತುಂಬ ಒಳ್ಳೆಯದು. ಮಂಡ್ಯದಲ್ಲಿ JDS ಜಾಸ್ತಿ ಇದೆ, ಗೌಡ್ರ ಬೆಂಬಲ. ಸೊ ಇಬ್ಬರು ಸೇರಿ ನಾವು ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟು ನಿಮಗೆ ನಾವು ವೋಟ್ ಕೊಡ್ತೀವಿ, ಸರ್ಕಾರ ಬೀಳಿಸ್ತೀವಿ ಅಂತ ಹೇಳ್ತಾ ಅವ್ರು ಹೇಳಿದನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.